ಈಗ ಈ ಹೊರ್ಮುಜ್ ಜಲಸಂಧಿ ಬಂದ್ ಆಗೋದ್ರಿಂದ ತೈಲ ಪೂರೈಕೆ ಕೊರತೆ ಆದರೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ. ತೈಲ ಬೆಲೆ 10% ಜಾಸ್ತಿ ಆದರೂ ಜಾಗತಿಕ ಮಟ್ಟದಲ್ಲಿ 0.4% ಬೆಲೆ ಏರಿಕೆ ಅಥವಾ ಇನ್ಫ್ಲೇಷನ್ ಆಗುತ್ತೆ. ಈಗಾಗಲೇ ಇರಾನಿನ ಸರ್ಕಾರ ಮತ್ತು ಮಿಲಿಟರಿ ಇರಾನಿನ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಹೊರ್ಮುಜ್ ಜಲಸಂಧಿ ಸ್ಟ್ರೈಟ್ ಆಫ್ ಹೊರ್ಮುಜ್ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ತನ್ನ ಹತೋಟಿಗೆ ತಗೊಂಡಿದೆ. ಭಾರತ ಮತ್ತು ಚೈನಾಗಳಿಗೆ ಬರ್ತಕ್ಕಂತಹ ಕ್ರೂಡ್ ಆಯಿಲ್ನಲ್ಲಿ 80% ಇಲ್ಲಿಂದ ಬರುತ್ತೆ. ಇಂಧನದ ಕೊರತೆ ಆಯಿತು ಅಂತಂದರೆ ದೇಶದ ಪ್ರತಿ ವಸ್ತುಗಳ ಕೊರತೆ ಆಗುತ್ತೆ. ಇನ್ನು ಈ ಗಲ್ಫ್ ದೇಶಗಳಿಗೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡೋ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಇದೇ ಹೊರ್ಮುಜ್ ಜಲಸಂಧಿ ಮೂಲಕನೇ ಅಲ್ಲಿಗೆ ಆಹಾರ ಸಾಮಗ್ರಿಗಳು ಪ್ರತಿದಿನ ಸರಬರಾಜಾಗ್ತಾ ಇರುವಂಥದ್ದು. ಹಾಗಾದರೆ ಯಾವುದೋ ಒಂದು ದೇಶಕ್ಕೆ ಪರಿಣಾಮ ಬೀರಲ್ಲ, ಎಲ್ಲ ದೇಶಗಳ ಆರ್ಥಿಕತೆ ಕೂಡ ನಷ್ಟ ಅನುಭವಿಸುತ್ತೆ. ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಏರ್ಪೇರಾಗ್ತವೆ, ಆಮದು ರಫ್ತುಗಳು ತಲೆಕೆಳಗಾಗ್ತವೆ. ಆದರೆ ಯುದ್ಧ ದೀರ್ಘಕಾಲ ಮುಂದುವರೆದ್ರೆ ಬಹಳಷ್ಟು ದೇಶಗಳು ಪೆಟ್ರೋ ಡಾಲರ್ ಸಿಸ್ಟಮ್ನಿಂದನೇ ಹೊರಗೆ ಬರುತ್ತೆ, ಡಾಲರ್ ವ್ಯವಸ್ಥೆ ಕುಸಿದು ಬೀಳುತ್ತೆ. ಇದು ಯಾರಿಗೆ ನಷ್ಟ ತರುತ್ತೆ, ಯಾರಿಗೆ ಲಾಭ ಬರುತ್ತೆ ಅಂತ ಹೇಳೋದು ಈಗಲೇ ಕಷ್ಟ.